ಇನ್ನು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಡ್ರಗ್ಸ್ ಓಡಾಡ್ತಾ ಇದೆ ಅದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀವಿ. ದಾಖಲೆ ಪ್ರಮಾಣದಲ್ಲಿ ಡ್ರಗ್ಸನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು, ದಾಖಲೆ ಪ್ರಮಾಣದಲ್ಲಿ ಇಲ್ಲಿ ತನಕ. ಇವತ್ತು ಕಬ್ಬನ್ ಪಾರ್ಕಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ಸಿಗರೇಟ್ನಲ್ಲಿ ಗಾಂಜಾ ಪುಡಿ ತುಂಬಿ ಸಿಗರೇಟ್ ಎಳಿತಾ ಇದ್ರು. ಇಬ್ಬರು, ಒಬ್ಬನ ಹೆಸರು ಪವನ್ ಕಲ್ಯಾಣ್, ಮತ್ತೊಬ್ಬ ಸಚಿನ್. ಫೋಟೋ ತೆಗಿತೀವಿ ಅಂತ ಕಬ್ಬನ್ ಪಾರ್ಕಿಗೆ ಬಂದಿದ್ದರು. ಅಲ್ಲಿನ ಟಾಯ್ಲೆಟ್ ಹತ್ರ ಗಾಂಜಾ ಎಳಿತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರಿಗೆ ಮಾಹಿತಿ ಹೋಯಿತು. ತಕ್ಷಣ ಪೊಲೀಸರು ಅವರನ್ನು ಹಿಡ್ಕೊಂಡ್ರು. ಎಲ್ಲಿಂದ ತಗೊಂಡಿದ್ರಿ, ಏನು ಎತ್ತ, ಅದರ ಬಗ್ಗೆ ವಿಚಾರಣೆ ಮಾಡಿದರು. NDPS ಕಾಯ್ದೆ ಕಲಂ 27B ಅನ್ವಯ ಅವರ ಮೇಲೊಂದು ಕೇಸನ್ನು ದಾಖಲಿಸಿದ್ದಾರೆ. ಅಂದರೆ ಇವರಿಗೆ ಗಾಂಜಾ ತಂದು ಕೊಟ್ಟಂಥವ್ರು ಯಾರು, ಇವರು ಖರೀದಿ ಮಾಡಿದ್ದೆಲ್ಲಿಂದ, ಪೆಡ್ಲರ್ಗಳು ಯಾರ್ಯಾರು, ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಇದೇನೂ ಅಲ್ಲ ಬಿಡಿ ಕೇಸು. ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಗಾಂಜಾ ಓಡಾಡ್ತಾ ಇದೆ, ಜೊತೆಗೇನು ಅಂದರೆ ಈ ಬೇರೆ ಬೇರೆ ಡ್ರಗ್ಗಳು ಓಡಾಡ್ತಾ ಇವೆ ಅಂತಂದರೆ ಹೇಳಬಾರ್ದು. ನಿಜಕ್ಕೂ ಮುಂದೊಂದು ದೊಡ್ಡ ಅಪಾಯ ಕಾದಿದೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಷ್ಟೇನೆ.